ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆಗಳಿರಬಹುದು, ಇನ್ನು ಅಲ್ಲದೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇರ್ಬೋದು. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿ ತಿಂಗಳು ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದೇ ಬರುತ್ತೆ. ಇನ್ನು ಇವತ್ತು ವಿಶೇಷವಾಗಿ ಮಾಲಿಯ ಅಮಾವಾಸ್ಯೆ. ಸೊ ಈ ಒಂದು ಮಾಲಿಯ ಅಮಾವಾಸ್ಯೆಯ ಆಚರಣೆ ಯಾವ ರೀತಿ ಇರಬೇಕಾಗತ್ತೆ, ಇದರ ಆಚರಣೆ ಮಾಡಬೇಕಾ ಅಥವಾ ಇವತ್ತು ನಾವು ಮಾಡಲೇಬೇಕಾಗಿರುವಂಥ ಕೆಲಸ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ತಿಳಿಸ್ಕೊಡಿ. ಇವತ್ತು ಇದನ್ನು ಮಾಡ್ಕೊಳ್ಳೋದ್ರಿಂದ ಈ ರೀತಿ ಏನಾದರೂ ಬೆನಿಫಿಟ್ ಆಗುತ್ತೆ ಅನ್ನೋದಾದರೆ ಇವತ್ತು ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇರೋದು ಪಿತೃಗಳಿಗೆ ಸಂಬಂಧಪಟ್ಟ ಅದ್ಭುತವಾದ ಅಮಾವಾಸ್ಯೆ ಇದು. ಅದಕ್ಕಾಗಿ ಪಿತಾ, ಪಿತೃ, ಪಿತಾಮಹ, ತಂದೆ, ತಾತ, ಮುತ್ತಾತ ಇವರ ಹೆಸರಲ್ಲಿ ನಾವೆಲ್ಲೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲೇ ಅವರಿಗೆ ನಿಮ್ಮ ಹೆಸರು ಅಂದರೆ ನಿಮ್ಮ ತಂದೆ ಹೆಸರು, ಆ ಗೋತ್ರ ಹೇಳ್ಕೊಳ್ತಾ ನೀವು ತಿಲತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ, ಅದನ್ನು ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲಿ ಹಿರಿಯರ ಫೋಟೋಗಳಿರ್ತಾರೆ, ಅದಕ್ಕೆ ನೀವು ಸ್ವಲ್ಪ ಸ್ವಚ್ಛವನ್ನು ಮಾಡಿ ಹೂವು ಹಾಕಿ ಗಂಧವನ್ನು ಇಡಲೇಬೇಕು. ಈ ದಿವಸ ಗಂಧ ಸ್ವಲ್ಪ ಅಕ್ಷತೆ ಆ ಫೋಟೋಗೆ ಇಟ್ಟು ಧೂಪ ದೀಪವನ್ನು ಹಾಕುವಂಥದ್ದು. ಅವರೇನು ಖುಷಿಯಿಂದ ಊಟ ಮಾಡ್ತಿದ್ರು ಆ ಪದಾರ್ಥಗಳನ್ನು ಒಂದು ಅಷ್ಟು ಇಡುವಂಥದ್ದು. ಯಾರಿಗಾದರೂ ಕೂಡ ಸದ್ಬ್ರಾಹ್ಮಣರಿಗೆ ಶಾಕಾಹಾರ ಅಂದರೆ ಒಂದು ಒಪ್ಪತ್ತಿನ ಊಟಕ್ಕಾದರೂ ಕೊಡು ಅಂತ ಹೇಳ್ತಾನೆ. ಅದಕ್ಕಾಗಿ ಅಕ್ಕಿ, ಬೇಳೆಕಾಳುಗಳು, ತರಕಾರಿಗಳನ್ನು ದಾನ ಮಾಡೋಂಥದ್ದನ್ನು ಈ ದಿವಸ ನೀವು ಮಾಡಲೇಬೇಕು. ಒಂದಷ್ಟು ಸಣ್ಣದೊಂದು ವಸ್ತ್ರ, ತಾಂಬೂಲ, ದಕ್ಷಿಣೆ ಇವುಗಳನ್ನು ನೀವು ದಾನ ಮಾಡ್ತಕ್ಕಂಥದ್ದನ್ನು ಮರೆಯಬೇಡಿ. ಯಾರೆಲ್ಲ ಕೂಡ ಇದನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಕ್ರಮವಾಗಿ ಬರೋದಿಲ್ವೋ, ಇನ್ನು ಕೆಲವರೆಲ್ಲ ಕೂಡ ಹೆಣ್ಣು ಮಕ್ಕಳಿರ್ತಾರೆ, ಗಂಡು ಮಕ್ಕಳಿಲ್ಲ, ತರ್ಪಣ ಬಿಡೋಕ್ಕಾಗಲ್ಲ, ಇವೆಲ್ಲ ಇರ್ತವೆ ನಿಮಗೆ. ಅಂಥವರು ಈ ದಿವಸ ಯಾರಾದರೂ ಬ್ರಾಹ್ಮಣರ ಮನೆಗೆ ಕರೆದು ಬಿಟ್ಟು ಈ ಶಾಕಾಹಾರವನ್ನು ನೀವು ಅವರಿಗೆ ದಾನ ಮಾಡಿ ಒಂದು ನಮಸ್ಕಾರ ಮಾಡಿಕೊಂಡ್ರೂ ಕೂಡ ಅದಲ್ಲೇ ತಲುಪುತ್ತೆ. ಅದಕ್ಕಾಗಿ ಅಟ್ಲೀಸ್ಟ್ ಇದನ್ನಾದರೂ ಮಾಡಿಕೊಡ್ಬೇಕು. ಇನ್ನು ಈ ಅಮಾವಾಸ್ಯೆಗೆ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಅನೇಕ ದೃಷ್ಟಿಗಳು ನೀವು ಕೆಲವನ್ನ ನೋಡಿ ಯಾಕೋ ಗೊತ್ತಿಲ್ಲ ಗುರುಗಳೇ, ನಮ್ಮ ಮನೇಲಿ ಅಮಾವಾಸ್ಯೆ ಪೌರ್ಣಮಿ ಹತ್ರ ಅಥವಾ ಆ ದಿನದಲ್ಲಿ ಬಹಳ ಜಗಳ ಈ ಎಷ್ಟು ಸಲ ನಾನು ಪರೀಕ್ಷೆ ಮಾಡಿದ್ದೀನಿ ಅಂತಂದರೆ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅದು ಅಂತ ಹೇಳ್ತಾರೆ. ಪಾಪ ಆ ಸಂದರ್ಭದಲ್ಲಿ ಕೋಪ ಕೂಡ ಬಹಳ ಹೆಚ್ಚು ಬರುತ್ತೆ. ಇದು ಸೈನ್ಸು ಕೂಡ ಅದು ಹೇರಡುತ್ತಗಳು ಕಾಣಿಸ್ಕೊಳ್ಳುತ್ತೆ, ಅದು ವಿಜ್ಞಾನ ಮಾತಾಡುತ್ತೆ, ಅದೊಂದು ಅದ್ಭುತ ಸಬ್ಜೆಕ್ಟ್ ಅದು. ಆದರೆ ಈ ದಿನ ನೀವು ಜೊತೆಗೆ ಸೂರ್ಯಗ್ರಹಣ ಕೂಡ ಇದೆ. ಅದಕ್ಕಾಗಿ ನೀವೇನು ಮಾಡ್ಕೊಳ್ಬೇಕು ಅಂತಂದರೆ ಗ್ರಹಣ ನಮಗೆ ಅಪ್ಲೈ ಆಗಲ್ಲ. ಅದಕ್ಕಾಗಿ ಸಿದ್ಧಿ ಪುರುಷರಿಗೆ ಮಾತ್ರ ಸಾಧ್ಯ ಆಗಿರತಕ್ಕಂಥದ್ದು, ಸಿದ್ಧಿಯನ್ನು ಮಾಡಿಕೊಳ್ಳೋರಿಗೆ ಇದು ಅಪ್ಲೈ ಆಗ್ತಕ್ಕಂಥದ್ದರಿಂದ ನೀವು ಇದರ ಜೊತೆಗೆ ಏನಾದರೂ ಕೊಡ್ತೀನಿ ಅಂತಂದರೆ ನವಧಾನ್ಯಗಳನ್ನು ದಾನ ಮಾಡುವಂಥದ್ದು. ಇನ್ನು ನವಗ್ರಹ ಮಾಲಿಕೆಯನ್ನು ಒಂದು ಸಲ ಓದ್ಕೊಳ್ಳುವಂಥದ್ದು, ಸೂರ್ಯನ ಮಂತ್ರವನ್ನು ಹೇಳ್ಕೊಳ್ಳೋದು. ಯಾಕಂದರೆ ನಾವು ಸೂರ್ಯನ ಋಣ ತೀರಿಸೋಕ್ಕೆ ಸಾಧ್ಯ ಇಲ್ಲ, ಆತನೇ ಪಿತೃ ನಮಗೆ. ಅದಕ್ಕಾಗಿ ಅಂತಹ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರವನ್ನು ದಾನ ಮಾಡೋದು. ಇನ್ನೂ ಮಹತ್ತರವಾಗಿರೋದು ಅಂತಂದರೆ ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಳ್ತಕ್ಕಂಥದ್ದು. ನಮ್ಮ ಕೈಲಿ ಆಗುತ್ತೆ ಅದು ಅಂತಂದರೆ ಏನೆಲ್ಲ ಕೂಡ ಹೇಳ್ತಾನೆ ಅಂತಂದರೆ ಈ ಅಮಾವಾಸ್ಯೆಯಲ್ಲಿ ನಮ್ಮ ಕೈಲಿ ಶಕ್ತಿ ಇದೆ, ನಾವು ಮಾಡ್ತೀವಿ ಅಂತಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಪಡೆದುಕೊಂಡವಿ. ಅದ್ಭುತವಾಗಿರ್ತಕ್ಕಂತಹ ಆರೋಗ್ಯ, ಆಯಸ್ಸು, ಐಶ್ವರ್ಯ, ನಮಗೆ ಬೇಕಾಗಿರ್ತಕ್ಕಂತಹ ನಮ್ಮ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟೆಲ್ಲವೂ ಕೂಡ ಸುಖ ಸೌಖ್ಯ ಪಡೆದುಕೊಂಡಿವಿ ಅನ್ನೋದಾದರೆ 4 ತಾಮ್ರದ ಚೆಂಬು, ಒಂದರಲ್ಲಿ ತುಂಬ ಹಾಕಬೇಕು ಅಂತಿಲ್ಲ, ನಿಮ್ಮ ಶಕ್ತಿಯಾನುಸಾರವನ್ನು ಒಂದರಲ್ಲಿ ನೀವು ತುಪ್ಪವನ್ನು ಹಾಕೋದು, ಮತ್ತೊಂದರಲ್ಲಿ ಜೇನುತುಪ್ಪವನ್ನು ಹಾಕೋದು, ಇನ್ನೊಂದರಲ್ಲಿ ಎಳ್ಳು ಹಾಕೋದು, ಮತ್ತೊಂದರಲ್ಲಿ ದರ್ಬೆಯ ಕಟ್ಟನ್ನು ನಿಲ್ಲಿಸುವಂಥದ್ದು. ಇಷ್ಟನ್ನು ಕೂಡ ನೀವು ಧೂಪ ದೀಪ ಹಾಕಿ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಕೊಡ್ತಕ್ಕಂತಹದ್ದು. ಯಾವಾಗ ಈ ತುಪ್ಪವನ್ನು, ಈ ಜೇನುತುಪ್ಪವನ್ನು ದಾನ ಮಾಡಿದ್ರೋ ಬಹುಶಃ ನಮ್ಮ ಮನೆಗೆ ಬರಬೇಕಾಗಿರ್ತಕ್ಕಂಥ ಐಶ್ವರ್ಯಕ್ಕೋ, ನಮ್ಮ ಮನೆಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟಕ್ಕೋ ಅಡಚಣೆ ಆಗ್ತಾ ಇದ್ದರೆ ಅದನ್ನು ತಪ್ಪಿಸಿ ನಿಮಗೆ ಶೀಘ್ರವಾಗಿ ಅಂತ ಎಲ್ಲವನ್ನು ಕೂಡ
ತಾವು ಪಡ್ಕೊಳ್ತೀರಿ. ಈ ಅಮಾವಾಸ್ಯೆಯಿಂದ ಈ ದಾನಗಳಿಂದ ಪ್ರೀತಿಯೇ ಬಂತು. ಖಂಡಿತ ಗುರುಗಳೇ, ಇವತ್ತು ಮಾಲೆ ಅಮಾವಾಸ್ಯೆ ಆಗಿರೋದ್ರಿಂದ ಪಿತೃ ಕಾರ್ಯವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಅದಲ್ಲದೆ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.